ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಅಂತೂ ಇಂತೂ 1000 ದಿನಗಳು ಆಗೇ ಬಿಡ್ತು ನೋಡಿ. ಏನ್ 1000 ದಿನ ಆಯ್ತು ಅಂತ ಕೇಳಿದ್ರಾ? ಕರ್ನಾಟಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1000 ದಿನಗಳು ಆಯ್ತು. ಒಂದು ಸರ್ಕಾರದ 1000 ದಿನಗಳು ಅಂತ ಅಂದ್ರೆ ಅದೊಂದು ರಾಜ್ಯದ ದಿಕ್ಕನ್ನೇ ಬದಲಿಸೋದಕ್ಕೆ ಸಾಕಾಗಬಹುದಾದಂತಹ ಸಮಯ, ಅಂದ್ರೆ ಒಳ್ಳೆಯ ರೀತಿಯಲ್ಲಿ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 1000 ದಿನವನ್ನ ಪೂರೈಸಿದಂತಹ ಸಂಭ್ರಮದಲ್ಲೇನೋ ಇದೆ. ಆದ್ರೆ ಆ 1000 ದಿನಗಳಲ್ಲಿ ಕರ್ನಾಟಕ ಏನನ್ನ ಗಳಿಸ್ತು, ಏನನ್ನ ಕಳ್ಕೊಳ್ತು, ಒಂದ್ ಸ್ವಲ್ಪ ನೋಡೋಣವಾ? ಮೊದಲಿಗೆ ಆಶ್ವಾಸನೆಗಳ ಮಹಾಸಾಗರದಿಂದ ಹೋಗೋಣ. ಚುನಾವಣೆಗೂ ಮೊದಲು ಏನ್ ಹೇಳಿದ್ರು? 5 ಗ್ಯಾರಂಟಿ, ಪ್ರತಿ ಮನೆಗೆ ಬೆಳಕು, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಕುಟುಂಬಕ್ಕೆ ನೆರವು, ಯುವಕರಿಗೆ ಉದ್ಯೋಗ, ಯುವ ನಿಧಿ, ರೈತರಿಗೆ ಶಾಂತಿ, ಮಹಿಳೆಯರಿಗೆ ಸಬಲೀಕರಣ, ಏನೇನೇನೇನೋ ಹೇಳಿದ್ರು. ಜನರು ಪಾಪ ನಂಬಿದ್ರು, ಓಟನ್ನ ಕೊಟ್ರು, ಅಧಿಕಾರಕ್ಕೆ ಕರ್ಕೊಂಡು ಬಂದು ಕೂರಿಸಿದ್ರು. ಏನಾಯ್ತು ಬಂದ ಮೇಲೆ? ಗ್ಯಾರಂಟಿಗಳು ಎಲ್ರಿಗೂ ತಲುಪ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದು ಅರ್ಹತೆ, ದಾಖಲೆ, ತಾಂತ್ರಿಕ ಅಡಚಣೆ ಅಂತ ಹೇಳಿ ಆ ಒಂದು ಹೆಸರಲ್ಲಿ ಅರ್ಧಕ್ಕರ್ಧ ಜನರನ್ನ ಆ ಒಂದು ಗ್ಯಾರಂಟಿ ಸ್ಕೀಮ್ ಇಂದನೇ ಕೈ ಬಿಡ್ತಾರೆ. ಇವಾಗ ನೋಡಿದ್ರೆ ಜನ ಹೇಳ್ತಾ ಇದ್ದಾರೆ, ಹೆಸರಿಗೆ ಗ್ಯಾರಂಟಿ ಇದೆ, ಆದ್ರೆ ಆ ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ. ಆ ಕಡೆ ಗೃಹಲಕ್ಷ್ಮಿ ಹೆಸರಲ್ಲಿ ಲಕ್ಷ್ಮಕ್ಕ 5,000 ಕೋಟಿಯನ್ನ ನುಂಗಿದ್ರು. ಈ ಕಡೆ ನೋಡಿದ್ರೆ ಅನ್ನಭಾಗ್ಯದ ಹೆಸರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು 657 ಕೋಟಿ ರೂಪಾಯಿಯನ್ನ ನುಂಗಿದ್ರು. ಹಾಗಾಗಿ ಮೊದಲ ಫೇಲ್ಯೂರ್ ಇಲ್ಲಿಂದನೇ ಆರಂಭ ಆಯ್ತು. ಅದಾದ ನಂತರ ಅಭಿವೃದ್ಧಿ ಬರುತ್ತೆ. ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಮಾತಲ್ಲೇ ಉಳ್ಕೊಂಡು ಬಿಡ್ತು. 1000 ದಿನಗಳಲ್ಲಿ ಎಷ್ಟು ಅಭಿವೃದ್ಧಿ ಆಯ್ತು, ಎಷ್ಟು ಹೊಸ ಕೈಗಾರಿಕೆಗಳು ಬಂದ್ವು, ಎಷ್ಟು ಉದ್ಯೋಗ ಸೃಷ್ಟಿ ಆಯ್ತು, ಎಷ್ಟು ಮೂಲಸೌಕರ್ಯ ಯೋಜನೆಗಳು ಆರಂಭ ಆದವು. ಬೆಂಗಳೂರು ಟ್ರಾಫಿಕ್, ನೀರು, ಮೂಲಸೌಕರ್ಯ ಸಮಸ್ಯೆ ಇವೆಲ್ಲವೂ ಕೂಡ ಜಾಸ್ತಿ ಆಗಿದ್ದು ಬಿಟ್ರೆ ಕಮ್ಮಿ ಅಂತೂ ಆಗ್ಲಿಲ್ಲ. ಗ್ರಾಮೀಣ ಕರ್ನಾಟಕ ರಸ್ತೆ ಆಗಿರಬಹುದು, ನೀರಾವರಿ ಆಗಿರಬಹುದು, ಆರೋಗ್ಯ ಕ್ಷೇತ್ರದಲ್ಲಿ ಆಗಿರಬಹುದು, ಎಲ್ಲಾದ್ರೂ ದೊಡ್ಡ ಪರಿವರ್ತನೆ ಅನ್ನುವಂಥದ್ದು ನಾವು ನೋಡಿದೀವಾ? ಖಂಡಿತವಾಗ್ಲೂ ಇಲ್ಲ. ಘೋಷಣೆ ಮಾಡಿದ್ದೇ ಬಂತು, ಕೆಲಸ ಏನೇನೂ ನಡೀಲಿಲ್ಲ. 1000 ದಿನಗಳಿಗೆ 1000 ಗುಂಡಿ ಭಾಗ್ಯ ಅನ್ನೋ ತರ ರಸ್ತೆ ಪೂರ್ತಿ ಗುಂಡಿ ಅಂತೂ ಕಾಣಿಸ್ತಾ ಇದೆ. ಅಂಡ್ ಅವರ ಅಭಿವೃದ್ಧಿ ಒಂದು ಸ್ಯಾಂಪಲ್ ಬೇಕಾದ್ರೂ ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಮಣ್ಣಿ ಹಾಕ್ಬಿಟ್ಟಿದ್ರೆ ಮಣ್ಣು ಮೇಲೆ ಬಿದ್ರೆ ಏಟಾಗಲ್ಲ. ಹೆಂಗಾರ ಧೂಳು ಗಿಳ ಹೆಂಗಾರ ಗೆಟ್ಕತ್ತೆ ಹೋಗಿ ಮನೆ ಸ್ನಾನ ಮಾಡ್ಕೋಬಹುದು. ಇದ್ರೊಳಗೆ ಬಿದ್ರೆ ಮುಸುಳಿ ತಗೊಂಡೋಗಿ ಹಾಸ್ಪಿಟಲ್ ಇರ್ಬೇಕು ನಾವು. ಮಳೆಗಾಲದಲ್ಲಿ ಇದ್ದು ಜಾಸ್ತಿ ಇದಾಯ್ತದೆ ಸರ್. ಇವಾಗ ಕಾವು ಕಾಯ್ತಾ ಇರ್ತದೆ. ಮಳೆ ಏನಿ ಬಿದ್ರೆ ಇಷ್ಟಾಗ್ಲ ಕಿತ್ತೋಗಿ ಅಷ್ಟಾಗ್ಲಿ ಕುಚ್ಚಿಗೆ ಹೊಟ್ಟೋಯ್ತದೆ. ಸರಿಯಾಗಿ ರೋಡ್ ಮಾಡ್ಬೇಕು. ಯಾರು ಸರಿಯಾದ್ರು ಬಂದು ಇಲ್ದಾರೆ ಊರೊಳಗಡೆ ಯಾರು ಓಟು ಪಾಟು ಕೇಳಕ್ ಬಂದವ್ರನ್ನ ಕೂಡಬಾರ್ದು ಅಷ್ಟೇ. ಯಾವ ಊರಿಗೆ 4-5 ಊರವ್ರು ನಾವು ಓಡಾಡುವಂತ 4-5 ಊರವ್ರು ಮಾತಾಡ್ಕೊಂಡ್ಬಿಟ್ಟು ಊರಿಗೆ ಬಂದವ್ರನ್ನ ಕೂಡಬಾರ್ದು. ಆಗ ಮಾತ್ರ ಬರ್ತಾರೆ, ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ, ಬೇಕಾರೆ ಕೇಳ್ತಾರೆ. ಹಳ್ಳ ಬಿದ್ದಿತ್ತಾ ಪೇಟೆ ಹಾಕೋದ್ರ? ಇಲ್ಲಿ ನೋಡಿ ಹಂಸಕ್ಕಿದ್ದಾರೆ, ಹಂಸ ಏಕ ಜರಿಕೊಂಡಿದೆ, ಏಕ ಕಿತ್ತೋಗ್ತಾ ಇದೆ. ಏನ್ ಸೀಮೆ ರೋಡ್ ಮಾಡ್ತಾರ ಗೊತ್ತಿಲ್ಲ. ಕಳ್ಬೇಕಾಮಿ ಕರೀಲಿ ಸರ್, ಇದು ಪ್ರಯತ್ನ ಬದ ಸರ್. ಎಲ್ಲಿ ಸರ್ ಅಲ್ಲೇ 2 ಸಲ ಮಾಡಿದ್ರು, ಮತ್ತೆ ಇದು ಪುನಃ ಹಂಗೆ ಆಗೈತೆ. ಇದು ಜಸ್ಟ್ 3 ತಿಂಗಳಲ್ಲಿ ಕಿತ್ತು ಹೋಗಿರುವಂತಹ ರಸ್ತೆ. ಇನ್ನೊಂದು ವಿಡಿಯೋವನ್ನ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅಧಿಕಾರಿ ವರ್ಗ ಒಂದ್ ಹೇಳುತ್ತೆ, ಅಲ್ಲಿಗೆ ಕೆಲಸ ಮಾಡಿದ್ದಾರೆ. ಕೈಲೆತ್ತೈದ್ವಿ ನೋಡಿ ಸ್ವಾಮಿ. ಟಾಂಬರ್ ಯಾವ ರೀತಿ ಅಧಿಕಾರಿ ವರ್ಗನೂ ಶಾಮೀಲಾಗಿದೆ, ಕಂಟ್ರಾಕ್ಟರ್ ಶಾಮೀಲಾಗಿದ್ದಾರೆ, ಮೂಲವಾಗಿ ಶಾಮೀಲಾಗಿದ್ದಾರೆ. ಇಲ್ಲಿ ಬಂಧುಗಳೇ ನಮಸ್ಕಾರ. ಇದು ನೋಡಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಆರ್ನಹಳ್ಳಿ ಹೋಬಳಿ ಚಿತ್ರಬ್ರಹ್ಮ ಎಂದ ಇಡೀ ಕರ್ನಾಟಕದಲ್ಲೇ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಎಸ್.ಆರ್. ಪುಟ್ಟಣ್ಣ ಕಣಗಾಲ್ ಗ್ರಾಮ. ಇದು ಕೆ ವೆಂಕಟೇಶ್ ಅವರು ನಮ್ಮ ಕ್ಷೇತ್ರದ ಪಿರಿಯಾಪಟ್ಟಣ ತಾಲೂಕಿನ MLA ಅಂದ್ರೆ ಶಾಸಕರು ಹಾಗೂ ಸಚಿವರು ಕೂಡ ಆಗಿದ್ದಾರೆ. ಇವಾಗ ಅವರ ಒಂದು ಕ್ಷೇತ್ರದಲ್ಲಿ ಈ ಕಣಗಾಲ್ ಗ್ರಾಮದಲ್ಲಿ ನೋಡಿ ಈ ತರ ಡಾಂಬರ್ ಆಗ್ತಾ ಇರೋ ರೋಡ್ಗೆ ಇದು ಒಳ್ಳೆ ಸರ್ಕಲ್. ಇದು ಈ ಗ್ರಾಮಕ್ಕೆ ಮೈನ್ ಈ ಸರ್ಕಲ್ ಇರೋದು. ಈ ಸರ್ಕಲ್ ಅಲ್ಲಿ ನೋಡಿ ಈ ತರ ಕಾಲಲ್ಲಿ ಕೆರೆದ್ ಬಿಟ್ರೆ ಬಂದ್ಬಿಡ್ತಾ ಇದೆ. ಈ ತರ ಮಾಡ್ತಾರೆ. ಇದು ಸರ್ಕಾರದ ಕೆಲಸ. ಸರ್ಕಾರದ ಕೆಲಸ ಅಂತಾರೆ ಸರ್ಕಾರಿ ಅಧಿಕಾರಿಗಳು. ನಾವು ಇಲ್ಲಿ ರೈತರುಗಳು ಏನಿದ್ದೀವೋ ಈ ಗ್ರಾಮದಲ್ಲಿ, ಈ ರೈತರುಗಳು ಅವ್ರಿಷ್ಟ ಏನು ಅಂತಂದ್ರೆ ರೈತರುಗಳಿಗೆ ಏನು ಗೊತ್ತಿಲ್ಲ. ನಾವ್ ಏನೇ ಮಾಡಿದ್ರು ನಡೀತದೆ. ನಾವೇನೇ ಮಾಡಿದ್ರು ಅವ್ರು ಯಾರು ನಮ್ಮನ್ನ ಕೇಳಕ್ ಬರಲ್ಲ, ನಮ್ಮನ್ನ ಪ್ರಶ್ನೆ ಮಾಡಕ್ ಬರಲ್ಲ. ಸರ್ಕಾರಿ ಅಧಿಕಾರಿಗಳು ಹೋಗ್ಬಿಟ್ಟು ಹೆಸರು ಮೇಲೆ ಕೂತ್ಕೊಂಡು ಏನೋ ಬಿಲ್ ಬಂದಾಗ ತಗೊಂಡು ಎಲ್ಲ ಹಂಚ್ಕೊಳ್ಳೋದಲ್ಲ. ಇಲ್ಲಿ ರೈತರುಗಳಿಗೆ ಮೋಸ ಮಾಡ್ಬಿಟ್ಟು ನೀವು ಬಂದಿರೋ ಹಣನ ಸರ್ಕಾರದಿಂದ ಎಷ್ಟು ಲಕ್ಷ ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆಯೋ ಆ ಹಣನ ತಗೊಂಡು ನೀವು ಹೆಸರು ಮೇಲೆ ಕೂತ್ಕೊಂಡು ಹಂಚ್ಕೊಳ್ಳೋಕಲ್ಲ ಸ್ವಾಮಿ. ಬರ್ಬೇಕಿಲ್ಲ ಸ್ಪಾಟ್ಗೆ. ಇದು
ಒಂದೇ ದಿನಕ್ಕೆ ಕಿತ್ತು ಹೋಗಿರುವಂತ ರಸ್ತೆಗೆ ಹಾಕಿರುವಂತ ಡಾಂಬರ್ ಒಂದೇ ದಿನಕ್ಕೆ ಕಿತ್ತು ಬರೋ ಹಾಗೆ ಅದ್ಭುತ ಅಭಿವೃದ್ಧಿ ಕಾರ್ಯ 1000 ದಿನದ ಅಂಗವಾಗಿ ಆಗ್ತಾ ಇದೆ. ನೋಡಿ ಖುಷಿ ಪಡಿ. ಇನ್ನು ಬೆಲೆ ಏರಿಕೆಗೆ ಬರ್ತೀನಿ. ಜನರ ಕಣ್ಣೀರಿಗೆ ಕಾರಣ ಆದಂತಹ ಸರ್ಕಾರ ಹಾಲಿನ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ಸಾರಿಗೆ, ಅಗತ್ಯ ವಸ್ತುಗಳ ಬೆಲೆ ಇವೆಲ್ಲದರ ದರ ಏರಿಕೆ ಮಾಡಿತು. ಒಂದು ಕೈಯಲ್ಲಿ ಸಬ್ಸಿಡಿ, ಮತ್ತೊಂದು ಕೈಯಲ್ಲಿ ಹೆಚ್ಚುವರಿ ಭಾರ. ಸರ್ಕಾರದ ಪ್ರಕಾರ ಇದು ಒಂಥರ ಆರ್ಥಿಕ ಸಮತೋಲನ ಅಂತೆ. ಆಯ್ತಲ್ವಾ? ಅದಾದ ನಂತರ ಉತ್ತಮ ಆಡಳಿತವನ್ನಾದ್ರೂ ನೋಡಿದ್ವಾ? ರಾಜಕೀಯನೇ ಮುಖ್ಯ ಆಗ್ಬಿಡ್ತೀವರಿಗೆ. 1000 ದಿನಗಳಲ್ಲಿ ಕುರ್ಚಿ ಗಲಾಟೆ, ನಾಯಕತ್ವದ ಒಳಜಗಳ, ಪವರ್ ಶೇರ್ ಚರ್ಚೆ, ಇದು ಬಿಟ್ರೆ ಇನ್ನೇನನ್ನ ನೋಡಿದೀವಿ ಹೇಳಿ? ನೋಡಿದೀವಿ, ಕರೆಕ್ಟು. 60% ಕಮಿಷನ್ ಆರೋಪ, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಭಾರ, ದರ ಏರಿಕೆ, ವರ್ಗಾವಣೆ ರಾಜಕೀಯ ಆರೋಪ, ಒಂದು ಮತದ ಓಲೈಕೆಗೋಸ್ಕರ ಕಾನೂನನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊಂಡಿದ್ದು, ರೈತರಿಗೆ ನೇಣು ಭಾಗ್ಯ, ಯುವಕರಿಗೆ ಚಿಪ್ಪು ಭಾಗ್ಯ, ಇನ್ನೊಂದು ಕಡೆ ಭ್ರಷ್ಟಾಚಾರ, ದಲಿತ ಅದೇ ಶೋಷಿತ ಸಮುದಾಯಕ್ಕೆ ವಂಚನೆ, ಇನ್ನು ಡ್ರಗ್ಸ್ ದಂಧೆಗೆ ರಕ್ಷಣೆ, ಜೈಲಲ್ಲಿರುವಂತವರಿಗೆ ಫುಲ್ ರೆಸಾರ್ಟ್ ಫೀಲ್ ಭಾಗ್ಯ, ಸರ್ಕಾರಿ ಅಧಿಕಾರಿಗಳ ನೌಕರರ ಸಾವು, RCB ಅಭಿಮಾನಿಗಳ ಸಾವು, ಗುತ್ತಿಗೆದಾರರ ಸಾವು, ಅನ್ನದಾತ ರೈತರ ಸಾವು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು, ಇನ್ನು ಗ್ರಂಥಪಾಲಕರ ಸಾವು, ಭ್ರೂಣದಲ್ಲಿ ಹೆಣ್ಣು ಕಂದಮ್ಮಗಳ ಸಾವು. ಇದೆ ಅಲ್ವಾ ಕರ್ನಾಟಕ ಕಾಂಗ್ರೆಸ್ಸಿನ 1000 ದಿನಗಳ ಕೊಡುಗೆ? ಇನ್ನೇನಿದೆ ಹೇಳೋದಕ್ಕೆ? ವೀಕ್ಷಕರ, ಇನ್ನೊಂದು ಕಡೆ ಈ 1000 ದಿನಗಳು ಪೂರೈಕೆ ಆಗಿರುವಂತಹ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದು ಮಹತ್ತರವಾದಂತಹ ಕೆಲಸಕ್ಕೆ ಕೈ ಹಾಕಿರೋ ಹಾಗೆ ಕಾಣಿಸ್ತಾ ಇದೆ. ಅಪ್ಪ ಏನಪ್ಪ ಅಭಿವೃದ್ಧಿನ ಏನು ಅಂತ ದಯವಿಟ್ಟು ಕೇಳಬೇಡಿ, ಅಂಥದ್ದು ಏನಿಲ್ಲ. DK ಶಿವಕುಮಾರ್ ಅವರು ಗುರುವಾರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಇಟಲಿ ಆಗಿರ್ಬೋದು, ವಿಪಕ್ಷ ನಾಯಕ ರಾಹುಲ್ ಇಟಲಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಇವರನ್ನ ಭೇಟಿ ಆಗ್ತಾರೆ. ಅವರ ಮುಂದೆ ಹಕ್ಕನ್ನು ಮಂಡಿಸ್ತಾರೆ, ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ವಾಪಸ್ ಆಗ್ತಾರೆ. ಬಂದ ನಂತರ ಈಗ ಒಂದ್ ಸ್ವಲ್ಪ ಚುರುಕಾಗಿರೋ ಹಾಗೆ ಕಾಣಿಸ್ತಾ ಇದ್ದಾರೆ. ಇನ್ನು ಆ ಭೇಟಿಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ದೆಹಲಿಗೆ ರಾಜಕೀಯವನ್ನ ಮಾಡೋದಕ್ಕೆ ಹೋಗಿದ್ದೀನಿ, ಇನ್ನೇನು ಗಾಳಿ ಸೇವನೆ ಮಾಡ್ಲಾ ಅನ್ನುವಂತಹ ಮಾತನ್ನು ಕೂಡ ಅವರು ಆಡಿದ್ರು. ದೆಹಲಿಗೆ ಹೋಗಿ ಬಂದ ನಂತರ ನೊಣವಿನಕೆರೆ ಅಜ್ಜಯ್ಯನವರ ಸನ್ನಿಧಾನಕ್ಕೆ ಕೂಡ ಭೇಟಿಯನ್ನ ನೀಡ್ತಾರೆ. DK ಶಿವಕುಮಾರ್ ಅವರು ನೊಣವಿನಕೆರೆ ಅಜ್ಜಯ್ಯನವರನ್ನ ಎಷ್ಟು ನಂಬುತ್ತಾರೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪ್ರಮಾಣ ವಚನ ಸ್ವೀಕಾರವನ್ನ ಕೂಡ ಅವರ ಹೆಸರಲ್ಲೇ ಮಾಡಿದ್ದಂಥದ್ದು. ಸೊ ಈಗ ದೆಹಲಿಗೆ ಹೋಗಿ ಬಂದ ನಂತರ ಅಲ್ಲಿಗೆ ಹೋಗಿ ಭೇಟಿಯನ್ನು ನೀಡಿರುವಂಥದ್ದು, ಅವರ ಆಶೀರ್ವಾದವನ್ನ ಪಡ್ಕೊಂಡಿರುವಂಥದ್ದು ಏನೋ ಒಂದು ಮಹತ್ತರವಾದಂತಹ ಬೆಳವಣಿಗೆಯ ಸಂದೇಶ ಅನ್ನೋ ರೀತಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಬಟ್ ವೀಕ್ಷಕರ, ಅದು ಏನೇ ಇರಲಿ, 1000 ದಿನಗಳು ಅಂತ ಅಂದ್ರೆ ಅದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದೊಂದು ಮೌಲ್ಯಮಾಪನ ಅಂತ ಹೇಳಬಹುದು. ಈ 1000 ದಿನಗಳು ಕರ್ನಾಟಕಕ್ಕೆ ಸ್ವರ್ಣ ಯುಗ ಆಗಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಒಂಥರ ಕಳೆದು ಹೋದಂತ ಅವಕಾಶಗಳ ಕಾಲ ಆಗಿ ಉಳ್ಕೊಂಡು ಬಿಟ್ಟಿದೆ. ಅಧಿಕಾರ ಅನ್ನುವಂತಹ ಒಂದು ಅವಕಾಶ, ಆ ಒಂದು ಜವಾಬ್ದಾರಿಯನ್ನ ಜನ ನಂಬಿ ಕೊಟ್ಟಿದ್ರು, ಅವರನ್ನ ಅಧಿಕಾರಕ್ಕೆ ಕರ್ಕೊಂಡು ಬಂದು ಕೂರಿಸಿದ್ರು. ಆದ್ರೆ ಅದನ್ನೊಂದು ಕರಾಳ ಅಧ್ಯಾಯವನ್ನಾಗಿ ಇವತ್ತು ಕಾಂಗ್ರೆಸ್ ಬದಲಾವಣೆ ಮಾಡ್ಕೊಂಡು ಇಟ್ಕೊಂಡಿದೆ. ಒಂಥರ ಕರ್ನಾಟಕ ಅಂತ ಅಂದ್ರೆ ಒಂದು ಕರಾಳ ಅಧ್ಯಾಯ, ಕರ್ನಾಟಕ ಕಾಂಗ್ರೆಸ್ ಆಡಳಿತ ಅಂತ ಅಂದ್ರೇನೆ ಒಂದು ಕರಾಳ ಅಧ್ಯಾಯ ಅನ್ನೋ ರೀತಿ ಇವತ್ತು ಕಾಂಗ್ರೆಸ್ ಆ ಒಂದು ಪರಿಸ್ಥಿತಿಗೆ ಕರ್ನಾಟಕವನ್ನ ತಂದು ನಿಲ್ಲಿಸಿದೆ. ಬಹುಶಃ ಕರ್ನಾಟಕ ಕಾಂಗ್ರೆಸ್ಸಿನ 1000 ದಿನಗಳ ಸಾಧನೆ ಏನು ಅಂತ ಕೇಳಿದ್ರೆ ಇದಕ್ಕಿಂತ ಹೆಚ್ಚು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ತೀನಿ. ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.